ನಂಜುಂಡಪ್ಪ ವರದಿ ಮಾನದಂಡದಂತೆ ಪ್ರಸ್ತುತ ಕಾಲಘಟ್ಟಕ್ಕೆ ಅನುಗುಣವಾಗಿ ನೂತನವಾಗಿ ರಚನೆಯಾಗಿರುವ ಪ್ರೊಫೆಸರ್ ಎಂ ಗೋವಿಂದರಾವ್ ನೇತೃತ್ವದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿಯ ವರದಿಗೆ ಸರ್ಕಾರ ಬದ್ಧತೆ ಪ್ರದರ್ಶಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ ದಸ್ತಿ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗಣ್ಯರು, ಭವಿಷ್ಯದಲ್ಲಿ ನಂಜುಂಡಪ್ಪ ವರದಿ ಶಿಫಾರಸುಗಳಿಗೆ ಗಾಳಿಗೆ ತೂರಿದಂತೆ ಗೋವಿಂದರಾವ್ ವರದಿಗೂ ಸಹ ಮಲತಾಯಿ ಧೋರಣೆ ಆಗದಂತೆ ವರದಿಯಲ್ಲಿ ಕಟ್ಟುನಿಟ್ಟಾದ ಎಚ್ಚರಿಕೆಗಳನ್ನು ಸರ್ಕಾರಕ್ಕೆ ನೀಡುವ ಮೂಲಕ ಕಾಲಮಿತಿಯಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ಸ್ಪಷ್ಟ ನಿರ್ದೇಶನಗಳು ನೀಡಿ ಪಾಲಿಸುವಂತೆ ಹೊಸ ಆಯೋಗದ ವರದಿ ಸರ್ಕಾರಕ್ಕೆ ಸ್ಪಷ್ಟಪಡಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಬಸವರಾಜ್ ದೇಶಮುಖ್ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ದಸ್ತಿ ಆಗ್ರಹಿಸಿದ್ದಾರೆ. ಇದೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕುರಿತು ಸರ್ಕಾರ ಮುತುವರ್ಜಿ ವಹಿಸಿಕೊಳ್ಳಬೇಕು ಎಂದರು. ಕಮಿಟಿ ಕೂಡಿಸಿದ್ರು, ಅದು 2002 ವರದಿ ಕೊಡ್ತು SM ಕೃಷ್ಣ ಇದ್ದಾಗ. ಆ ವರದಿ ರಚನೆಯಾಗಿ 23 ವರ್ಷ ಗತಿಸ್ತೀಗ ಅದರಲ್ಲಿಂದ ಏನಾಗಬೇಕಾಗಿತ್ತು ಆಗ್ಯದ, ಬಹಳಷ್ಟು ಆಗಿಲ್ಲ. ಅದಕ್ಕೆ ಇದನ್ನು ಗಮನ ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಂಜುಂಡಪ್ಪ ವರದಿ ಆಧಾರದ ಮೇಲೆ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಒಂದು ಆಯೋಗ ಕೂಡಿಸಿದ್ದಾರೆ. ಇದಕ್ಕೆ ನಾವು ಸ್ವಾಗತ ಸಲ್ಲಿಸ್ತೀವಿ. ಭಾಳ ಅವಶ್ಯನೂ ಇತ್ತು. ಯಾಕಂದ್ರೆ ಒಂದು ನಂಜುಂಡಪ್ಪ ವರದಿ ತಾಲೂಕು ಘಟಕ ಮಾಡಿಕೊಂಡು 35 ಸೂಚಕಗಳು ಮಾಡ್ಕೊಂಡಿತ್ತು. ಅದಕ್ಕೆ ನಾವೇನು ಹೇಳಿದ್ದೀವಿ, ತಾಲೂಕು ಘಟಕ ಮಾಡಿಕೊಂಡ್ರೆ ಏನಾಗಲ್ಲ, ಸೂಕ್ಷ್ಮ ಅಭಿವೃದ್ಧಿ ಆಗಲ್ಲ. ಒಂದು ಗ್ರಾಮ ಪಂಚಾಯತಿ ಘಟಕ ಮಾಡ್ಕೊರಿ, ಮಾಡ್ಕೊಂಡು ನೀರಾವರಿ ಅನ್ರಿ, ಕೃಷಿ ಅನ್ರಿ, ಮೂಲಭೂತ ಸೌಕರ್ಯ ಅನ್ರಿ, ಆರೋಗ್ಯ ಸೇವೆ ಅನ್ರಿ, ಆಮೇಲೆ ನಾವೆಲ್ಲ ಕೃಷಿಯೇತರ ಉದ್ಯೋಗ ಸೃಷ್ಟಿ ಅನ್ರಿ, ಕೈಗಾರಿಕೆ ಅನ್ರಿ, ಈ ರೀತಿ ಸಮಗ್ರವಾದಂಥ ಸೂಚಕಗಳು ತಗೊಂಡು ವರದಿ ತಯಾರು ಮಾಡಿದೆ ಅಂತ ನಾವು ಆಗ್ರಹ ಮಾಡಿದ್ದೀವಿ. 30/1/2025 ಬಂದಿರಿ ಗುಲ್ಬರ್ಗಕ್ಕೆ ಅವರು. ಅವಾಗ ನೀವು ದಿಢೀರ್ನೇ ಬಂದಿರಿ, ನಮ್ಗೆ ಯಾರಿಗೆ ಗೊತ್ತಿಲ್ಲ, ಅದಕ್ಕೆ ಮತ್ತೆ ನೀವು ಬರಬೇಕು ಅಂತ ನಾವು ಲೆಟರ್ ಕೊಟ್ಟಿದ್ದೀವಿ. ಅವ್ರು ಸ್ಪಂದಿಸಿ ಮತ್ತೆ ಬರ್ತಾ ಇದ್ದಾರೆ, ನಾವು ಸ್ವಾಗತ ಸಲ್ಲಿಸ್ತೀವಿ ಅವರಿಗೆ. ಅದಕ್ಕೆ ಈ ಒಂದು ಗೋವಿಂದರಾವ್ ಕಮಿಟಿಯನ್ನು ರಚನೆ ಮಾಡ್ಯಾರ. ಈ ಕಮಿಟಿಯಿಂದ ಯಾವ ರೀತಿ ನಂಜುಂಡ ಕಮಿಟಿಯಿಂದ ನಮ್ಮ ಮಲತಾಯಿ ಧೋರಣೆ ಆಗದ, ಈ ಕಮಿಟಿಯಿಂದ ಮಲತಾಯಿ ಧೋರಣೆ ಆಗಬಾರ್ದು ಅಂತೇಳಿ ನಾವು ಈ ಮುಖಾಂತರ ಸಮಿತಿಯಿಂದ ಸರ್ಕಾರಕ್ಕೆ ಮತ್ತು ಗೋವಿಂದರಾವ್ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಮಲತಾಯಿ ಧೋರಣೆ ಆಗ್ಯದ. ನಮಗೆ ಏನೇನು ಯೋಜನೆ ಕಲ್ಯಾಣ ಕರ್ನಾಟಕ ಬೇಕಾಗಿತ್ತು ಅವೆಲ್ಲ ಬೇರೆ ಕಡೆ ಸ್ಥಳಾಂತರ ಆಗ್ಯಾವ. ಮತ್ತು ಶಾಸನಬದ್ಧವಾದಂಥ ಸಂವಿಧಾನಿಕವಾದಂಥ ವರದಿ ಮಾಡದೇ ಇದಕ್ಕೆ ಮಾಡಿದ ಮೇಲೆ ಅದ್ರ ಪ್ರಕಾರ ನಡಲಾರದೆ ಇರೋದು ಇದು ಯಾವ ಔಚಿತ್ಯ ಅದ? ಅದಕ್ಕೆ ವರದಿ ಮಾಡ್ತೀರಿ ಅಂದ್ರೆ ವರದಿ ಪ್ರಕಾರ ನಡೀರಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಇರಲಿ, ಈಶ್ವರಪ್ಪ ಮುಖ್ಯಮಂತ್ರಿ ಇರಲಿ, ಅಥವಾ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇರಲಿ, ಬೊಮ್ಮಾಯಿ ಮುಖ್ಯಮಂತ್ರಿ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಭವಿಷ್ಯದಾಗ ಯಾರೇ ಮುಖ್ಯಮಂತ್ರಿ ಆದ್ರೂ ಸಹ ನೀವು ಈ ವರದಿ ಪ್ರಕಾರ ನಡಿಬೇಕು. ನಡೆಯಂಗಿದ್ರೆ ಮಾತ್ರ ಗೋವಿಂದರಾವ್ ವರದಿ ಕೂಡಿಸಿರಿ, ಅದ್ರ ಪ್ರಕಾರ ಮ್ಯಾಂಡೇಟ್ರಿ ಶಾಸನಬದ್ಧವಾದಂಥ ಇದಕ್ಕೇನಪ್ಪ ಅಂದ್ರೆ ಪರಿಗಣನೆ ಮಾಡಬೇಕಂತ ಈ ಮುಖಾಂತರ ಮೊಟ್ಟ ಮೊದಲು ನಾ ಆಗ್ರಹ ಮಾಡ್ತೀನಿ. ಮತ್ತು ಭವಿಷ್ಯದಲ್ಲಿ ಇದಕ್ಕೆ ಮಲತಾಯಿ ಧೋರಣೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಗೋವಿಂದರಾವ್ ಅವರು ಎಚ್ಚರಿಕೆ ಕೊಡಬೇಕಂತೇಳಿ ಈ ಮುಖಾಂತರ ನಾನು ಸಮಿತಿ ವತಿಯಿಂದ ಗೋವಿಂದರಾವ್ ಅವರಿಗೆ ಏನಪ್ಪ ಅಂದ್ರೆ ವಿನಂತಿ ಮಾಡ್ಕೋತೀನಿ. 2002ರಲ್ಲಿ ಏನು ಇದು ವರದಿ ಕೊಟ್ಟಿದ್ರು, 175 ತಾಲೂಕು ಇದ್ದು, ಅದರಲ್ಲಿ ಅತ್ಯಂತ ಹಿಂದುಳಿದು 39, ಅತಿ ಹಿಂದುಳಿದು 40 ಮತ್ತು ಹಿಂದುಳಿದಿವು 35 ತಾಲೂಕು ಇದ್ದು. ನಮ್ಮದು 31 ತಾಲೂಕು ಕಲ್ಯಾಣ ಕರ್ನಾಟಕ. 28 ಪೂರ ಅನ್ನೋದೆಲ್ಲ ಹಿಂದುಳಿದವು. ಕೇವಲ 3 ತಾಲೂಕು, ಬೀದರ್, ಆಮೇಲೆ ಬಳ್ಳಾರಿ, ಹೊಸಪೇಟೆ, ಇವು ಮುಂದುವರೆದು. ಬೀದರ್ನು ಮುಂದುವರೆದಿಲ್ಲ, ಕೇವಲ ಸಿಟಿ ಬೇಸ್ಡ್ ನೀವು ಮುಂದುವರೆದಿದೆ ಅಂತ ಹೇಳಿದ್ರಿ. ಬೀದರ್ ಹಳ್ಳಿಗಳು ನೋಡ್ರಿ ಬ್ಯಾಕ್ವರ್ಡ್ ಅವ. ಅದಕ್ಕೆ ಯಾವ ಮಾನದಂಡ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ನಾವು ಗೋವಿಂದರಾವ್ ಅವರಿಗೆ ಆಗ್ರಹ ಮಾಡ್ತೀವಿ, ನೀವೇನದಲ್ಲ ನಮ್ಮ ಒಂದು ಈ ವರದಿಯನ್ನು ತಯಾರು ಮಾಡ್ಲತ್ತೀರಿ. ಈ ವರದಿ ಏನಪ್ಪ ಭವಿಷ್ಯದಲ್ಲಿ ಏನದಲ್ಲ ನಮ್ಮ ಯೋಜನೆಗಳು ಸ್ಥಳಾಂತರ ಆಗಲಾರದೆ ಧೋರಣೆ ಆಗಲಾರ್ದಂಗೆ ನೋಡ್ಕೋಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೀವಿ. 2010ರ ನಂಜುಂಡಪ್ಪ ವರದಿ ಮಾನದಂಡದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಮತ್ತು ವಿಶೇಷ ಅಭಿವೃದ್ಧಿ KKRB ಕೈಗೊಂಡ ಅಭಿವೃದ್ಧಿಗಳು ನಿರೀಕ್ಷೆಗೆ ತಕ್ಕಂತೆ ಫಲಶ್ರುತಿ ತಂದಿಲ್ಲ. ಯಾಕೆ ತಂದಿಲ್ಲ ಅಂದ್ರೆ ಮುಖ್ಯ ಕಾರಣ ಇಲ್ಲಿ ತನಕ ಬೋರ್ಡ್ ಆಗೋದಲ್ಲ, ಇಲ್ಲಿ ತನಕ ಸೈಂಟಿಫಿಕ್ ಆಕ್ಷನ್ ಪ್ಲ್ಯಾನ್ ಇಲ್ಲ. ಪ್ಲ್ಯಾನ್ ಮಾಡಬೇಕಂತ ಹೇಳಿದ್ರು ಇನ್ನತನ ಮಾಡಿಲ್ಲ. 10-5 ವರ್ಷದ ಗಡುವು ಇಟ್ಕೊಂಡು ವೈಜ್ಞಾನಿಕ ಮಾನದಂಡ ಮಾಡಿಲ್ಲ ಅಂತೇಳಿ ಇದು ಏನದಲ್ಲ ಕೇಂದ್ರ ಸರ್ಕಾರದ ವರದಿನೂ ಹೇಳ್ಯದ, ರಾಜ್ಯ ಸರ್ಕಾರ ತನಿಖಾ ವರದಿನೂ ಹೇಳ್ಯದ. ಅದಕ್ಕೆ ಇನ್ನು ಮುಂದಾದ್ರೂ ಇದು ಮಾಡಬೇಕಂತೇಳಿ ನಿರ್ದೇಶನ ಕೊಡಬೇಕು. ಗೋವಿಂದರಾವ್ ನೇತೃತ್ವದಲ್ಲಿ ಇದೇನು ಮಾಡಿದ್ದಾರೆ ಈ ಸಮಿತಿ, ನಾವು ಸ್ವಾಗತ ಕೋರ್ತಾ. ಇದರಲ್ಲಿ ಪ್ರಮುಖವಾಗಿ 4 ಅಂಶಗಳು ಅವರಿಗೇನಪ್ಪ ಅಂದ್ರೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಒಂದೇದೇನಂದ್ರೆ ನಗರ ಪ್ರದೇಶ ಸಮಸ್ಯೆ ಬೇರೆ, ಗ್ರಾಮೀಣ ಪ್ರದೇಶ ಸಮಸ್ಯೆ ಬೇರೆ ಅವ. ನೀವು ತಾಲೂಕಾ ಘಟಕ ಮಾಡ್ಕೊಂಡ್ರೂ ಪರವಾಗಿಲ್ಲ, ಅದಕ್ಕೆ ಗಂಭೀರವಾಗಿ ಪರಿಗಣಿಸಿರಿ.
ಯಾಕಂದ್ರೆ ಹಳ್ಳಿ ಅಭಿವೃದ್ಧಿ ಆಗಿಲ್ಲ, ಸಿಟಿ ಅಭಿವೃದ್ಧಿ ಆದ್ರೆ ಅದು ಅಭಿವೃದ್ಧಿ ಅಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒಂದನೇದು. ಎರಡನೇದು, ಸೂಚಕಗಳು, ಮೂಲಭೂತ ಸೌಕರ್ಯಗಳು, ಆರೋಗ್ಯ ಸೇವೆಗಳು, ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ಮತ್ತು ಅರಣ್ಯ ಸಂಪತ್ತು, ನೀರಾವರಿ, ಸಾಮಾಜಿಕ ಸೌಕರ್ಯಗಳು, ರಸ್ತೆ ಸಾರಿಗೆ, ಶಿಕ್ಷಣ, ಸಾಮಾಜಿಕ ಮೂಲ ಸೌಕರ್ಯಗಳು, ಕಲಾ, ಆದಾಯ, ಕೃಷಿಯೇತರ ಉದ್ಯೋಗ, ಭೂ ಪರಿಸರ, ಜನರ ಸಹಭಾಗಿತ್ವ, ಸಾಮಾಜಿಕ ಆರ್ಥಿಕ ಮತ್ತು ನ್ಯಾಯ ಸೇರಿದಂತೆ ಪ್ರಸ್ತುತ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಅಂಶಗಳು ತಗೋಬೇಕು. ಇದಕ್ಕೆ ಬಿಟ್ಟನು ಅಂತ ಗೋವಿಂದರಾವ್ರಿಗೆ ನಾವು ಆಗ್ರಹ ಮಾಡ್ತೀವಿ. ಆಮೇಲೆ ಮೂರನೇದು ನಂಜುಂಡಪ್ಪ ವರದಿ ಟೈಮಿಗೆ ನಮ್ಮದು ಯಾದಗಿರಿ, ಬೀದರ್ ಒಂದೇ ಇತ್ತು. ಯಾದಗಿರಿ ಮತ್ತು ಗುಲ್ಬರ್ಗ ಒಂದೇ ಜಿಲ್ಲೆ ಇತ್ತು. ಅವಾಗೇನು ನಾವು ಹಿಂದುಳಿದಿದ್ದೆವು, ಅತ್ಯಂತ ಹಿಂದುಳಿದ ಸ್ಥಾನದಲ್ಲಿ ಇದ್ದ ತಾಲೂಕುಗಳು ಅತ್ಯಂತ ಹಿಂದುಳಿದೇ ಅವ, ಅತಿ ಹಿಂದುಳಿದೇವ, ಏನೂ ವ್ಯತ್ಯಾಸ ಆಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ರಚನಾತ್ಮಕ ಪ್ರಗತಿಗೆ ನೀವೇನದಲ್ಲ ವಿಶೇಷವಾದ ಲಕ್ಷ್ಯ ಕೊಟ್ಟು ಸೂಚಕಗಳು ತಗೋಬೇಕು ಅಂತ ವಿನಂತಿ ಮಾಡ್ತೀವಿ. ಆಮೇಲೆ ನಾಲ್ಕನೇದು, ಈ ಒಂದು ವರದಿಯಲ್ಲಿ 371ನೇ ಕಾಲಂ ಆಸೆ ಈಡೇರಬೇಕು. ಆಸೆ ಈಡೇರಲಿಲ್ಲ ಅಂದರೆ ಈ ವರದಿ ಏನದಲ್ಲ ನಮಗೇನಪ್ಪ ಸ್ಪಂದನೆ ನೀಡಲ್ಲ. ಆ ದೃಷ್ಟಿಯಿಂದ ನಂಜುಂಡಪ್ಪ ಅವ್ರು, ನಮ್ಮ ಗೋವಿಂದರಾವ್ ಅವರು ಪರಿಗಣಿಸ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಅದಕ್ಕೆ ಈ ಒಂದು ವರದಿ, ಯಾಕಂದ್ರೆ ನಂಜುಂಡಪ್ಪ ಅವ್ರನ್ನು ಕೇಂದ್ರಕ್ಕೆ ರಾಜ್ಯಕ್ಕೆ ಬಹಳ ಶಿಫಾರಸು ಮಾಡಿದರು. ಅದರಲ್ಲಿ ನಮಗೆ ಒಂದು ಅವಕಾಶ ಸಿಕ್ತು. 371 ಸಿಗಬೇಕು, ಶಿಫಾರಸು ಮಾಡಿದರು. ಸೆಂಟ್ರಲ್ ಯೂನಿವರ್ಸಿಟಿ ಆಗಬೇಕು, ಶಿಫಾರಸು ಮಾಡಿದರು. ಬೀದರ್ ವೆಟರ್ನರಿ ಯೂನಿವರ್ಸಿಟಿ ಆಗಬೇಕು, ಶಿಫಾರಸು ಮಾಡಿದರು. ಮೆಡಿಕಲ್ ಕಾಲೇಜ್ ಆಗಬೇಕು, ಶಿಫಾರಸು ಮಾಡಿದರು. ಆರಂಭದಲ್ಲಿ ಧರ್ಮಸಿಂಗ್ ಅವರು, ಎಸ್ ಎಂ ಕೃಷ್ಣ ಅವರು ಇಂಟ್ರೆಸ್ಟ್ ತೊಗೊಂಡ್ರು. ಅದು ನಂತರ ದಿನಗಳಲ್ಲಿ ನಂಜುಂಡಪ್ಪ ವರದಿ ಗಾಳಿಗೆ ತೋರಿದ್ರು. ಇದು ದುಃಖದ ವಿಷಯ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ಮಾನ್ಯ ಗೋವಿಂದರಾವ್ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾದಂಥ ಪ್ರಮುಖ ಅಂಶಗಳನ್ನಂದ್ರೆ, ಕೇಂದ್ರ ಸರ್ಕಾರದ ಸಲೀಂ ಕಮಿಟಿ ರಿಪೋರ್ಟ್ ಪ್ರಕಾರ ರೈಲ್ವೆ ವಿಭಾಗೀಯ ಕಚೇರಿ, ಆಮೇಲೆ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಏಮ್ಸ್ IIT ಸ್ಥಾಪನೆ, ಕಾಲಮಿತಿ ಅಭಿವೃದ್ಧಿಗೆ ಕೇಂದ್ರದಿಂದ ವಿಶೇಷ ಪ್ಯಾಕೇಜ್ ಹಣ ನೀಡಬೇಕು. ಬೀದರ್ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಗಳು, ಕಲ್ಯಾಣ ಪಥ ರಸ್ತೆಗಳು ಕಾಲಮಿತಿ ಪೂರ್ಣಗೊಳಿಸಲು ನಿರ್ದೇಶನ ನೀಡಬೇಕು. ಕೃಷ್ಣಾ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಪರಿಗಣಿಸಬೇಕು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು. ಕೇಂದ್ರ ಸರ್ಕಾರ ವಿಶೇಷ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಯೋಜನೆಗಳಡಿ ಸೇರ್ಪಡೆ ಮಾಡಿ ಕೃಷಿಯೇತರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಬೃಹತ್ ಯೋಜನೆಗಳನ್ನು ಕಲ್ಯಾಣಕ್ಕೆ ಮಂಜೂರು ಮಾಡಬೇಕು. ಅಂದರೆ ಸ್ಪೆಷಲ್ ಕಂಪೋನೆಂಟ್ ಸ್ಕೀಮ್ಗಳು ತಗೋಬೇಕು ಅಂತ. ಕಲಬುರಗಿ ವಿಮಾನಯಾನಕ್ಕೆ ಸೇವೆಗಳಿಗೆ ಕ್ರಿಯಾಶೀಲವಾಗಿ ತಡೆಯಲು ಕೇಂದ್ರ ಸರ್ಕಾರ 371 ಜೆ ವಿಶೇಷ ಸ್ಥಾನಮಾನಕ್ಕೆ ಪೂರಕವಾಗಿ ಉಡಾನ್ ಸ್ಕೀಮು ಮತ್ತು ಸ್ಪೆಷಲ್ ಸ್ಕೀಮ್ದಾಗ ಸೇರಿಸಿ ಕಂಟಿನ್ಯೂ ವಿಮಾನಗಳು ನಡೆಯುವಂಗೆ ಕ್ರಮ ಕೈಗೊಳ್ಳಕ್ಕೆ ಶಿಫಾರಸು ಮಾಡಬೇಕು. ಕಲ್ಯಾಣ ಕರ್ನಾಟಕದ ಪ್ರವಾಸಿ ತಾಣಗಳು ಗುರುತಿಸಬೇಕು. ಇನ್ನ ತನಕ ಕೇಂದ್ರ ಗುರುತಿಸಿಲ್ಲ. ಮೊನ್ನೆ ಮೋದಿಯವರು ಬಹುಮನೆ ಹೆಸರು ತೊಗೊಂಡ್ರೆ ನಾವು ಧನ್ಯವಾದ ಹೇಳಿದ್ದೀವಿ. ಕರ್ನಾಟಕದಲ್ಲಿರುವ ಕೇಂದ್ರ ಸರ್ಕಾರದ ಕಚೇರಿಗಳೇನವಲ್ಲ, ಅಲ್ಲಿ ಭೀ ನಮ್ಗೆ ರಿಸರ್ವೇಷನ್ ಸಿಗಬೇಕು. ಕರ್ನಾಟಕದಾಗ ಕೇಂದ್ರ ಸರ್ಕಾರ ಕಚೇರಿಗಳೇನವ, ಕೇಂದ್ರ ಸ್ವಾಮ್ಯ ಸಂಸ್ಥೆಗಳಲ್ಲಿ ರಿಸರ್ವೇಷನ್ ಸಿಗಬೇಕು ಅಂಥೇಳಿ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡ್ಲಿಕ್ಕೆ ಗೋವಿಂದರಾವ್ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕಾದಂಥ ಅಂಶಗಳು ನಾವು ಸಂಕ್ಷಿಪ್ತವಾಗಿ ತಮ್ಮ ಎದುರು ಇಟ್ಟಿದ್ದೀವಿ. ಯಾಕಂದ್ರೆ ಸುಮಾರು 30-40 ಪೇಜ್ ಅದ, ಅದಕ್ಕೆ ನಾವು ಮಾಡಿಲ್ಲ, ಸಂಕ್ಷಿಪ್ತವಾಗಿ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಫಸ್ಟ್ ನೀಲಿ ನಕ್ಷೆ ಸಿದ್ಧಪಡಿಸಬೇಕು. ಇದು ಮೊದಲನೇ ಕೆಲಸ. ಎರಡನೇದು, ದೂರದೃಷ್ಟಿ ಕೋನದ 5 ಮತ್ತು 10 ವರ್ಷದ ಗಡುವು ಇಟ್ಕೊಂಡು ನೀವೇನದಲ್ಲ ವೈಜ್ಞಾನಿಕ ಕ್ರಿಯಾ ಯೋಜನೆ ರೆಡಿ ಮಾಡಬೇಕು ಫಸ್ಟ್. ಅದು ಆಗಲಾರ್ದೆ ಏನೂ ಅಭಿವೃದ್ಧಿ ಆಗಲ್ಲ. ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ RK ಹುಡುಗಿ, ಡಾಕ್ಟರ್ ಬಸವರಾಜ್ ಕುಮ್ನೂರ್, ಡಾಕ್ಟರ್ ಬಸವರಾಜ್ ಗುಲ್ಶೆಟ್ಟಿ, ಡಾಕ್ಟರ್ ಗುರುಬಸಪ್ಪ ಟಿ, ಡಾಕ್ಟರ್ ಮಾಜಿದ್ ದಾಗಿ, ಡಾಕ್ಟರ್ ಗಾಂಧೀಜಿ ಮುಳ್ಕೆರೆ, ಮನೀಶ್ ಜಾಜು, ಲಿಂಗರಾಜ್ ಸಿರ್ಗಾಪುರ್, ಚೌಂಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.